ಸದನದಲ್ಲಿ ಸ್ಪೀಕರ್ ಸ್ಥಾನಕ್ಕೆ ಅಗೌರವ ತೋರಿದ್ರು ಅಂತ ಬಿಜೆಪಿ 18 ಶಾಸಕರನ್ನ ಅಮಾನತ್ ಮಾಡಿರುವಂಥದ್ದು. ಖುದ್ದು ನಮ್ಮ ಜೊತೆ ಇವತ್ತು ಸುರೇಶ್ ಗೌಡ್ರು ಇದ್ದಾರೆ, ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಕೂಡ ಅಮಾನತ್ ಆಗುವಾಗ ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಏನಾಯಿತು ಸರ್? ನೋಡಿ, ಕರ್ನಾಟಕ ರಾಜ್ಯ ವಿಧಾನಸಭೆ ಇತಿಹಾಸವನ್ನು ಹೊಂದಿದೆ. ಅಪ್ಪರ್ ಹೌಸ್ ಇರ್ಬೋದು, ಲೋವರ್ ಹೌಸ್ ಇರ್ಬೋದು, ಎರಡೂ ಸದನದಲ್ಲಿ ಯಾವಾಗಲೂ ಹಾಟ್ ಡಿಸ್ಕಷನ್ಗಳು ಆಗುತ್ತೆ. ಅದು ಪ್ರಜಾಪ್ರಭುತ್ವದ ರೈಟ್ಸ್. ಅದು ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನೇ ಆದರೂ ವಿರೋಧ ಪಕ್ಷದ ಜವಾಬ್ದಾರಿ ಅದು ಹೋರಾಟ ಮಾಡಿ ನ್ಯಾಯ ಕೊಡಿಸಿ ಮುಂದೆ ಅದು ಆಗ್ದಂಗೆ, ಅನ್ಯಾಯ ಆಗ್ದಂಗೆ ನೋಡ್ಕೊಳ್ಳುವಂಥದ್ದು. ಬಡವ್ರ ಬಗ್ಗೆ ಇರ್ಬೋದು, ಶಾಸಕರಿಗಿರ್ಬೋದು, ಮಂತ್ರಿಗಳಿಗಿರ್ಬೋದು, ಬಡವ್ರಿಗಿರ್ಬೋದು, ಯಾರಿಗೆ ಅನ್ಯಾಯ ಆದರೂ ಹೋರಾಟ ಮಾಡೋ ಒಂದು ವೇದಿಕೆ ಅದು. ಆ ವೇದಿಕೆಯಲ್ಲಿ ಸಾಕಷ್ಟು ಇತಿಹಾಸ ಇದೆ. ಅಂದರೆ ನೀವು ತೆಗೆದ್ರೆ ಅಪ್ಪರ್ ಹೌಸಲ್ಲಿ ಧರ್ಮೇಗೌಡರು ಅಂತ ಒಬ್ಬರು ಉಪ ಸಭಾಪತಿಗಳಿರ್ತಾರೆ. ಅವ್ರನ್ನೇ ಕರ್ಕೊಂಬಂದು ಅನಾಮತ ಎತ್ಕೊಂಬಂದು ಕೆಳಗಡೆ ಬಿಸಾಡ್ಬಿಡ್ತಾರೆ ಕಾಂಗ್ರೆಸ್ನವರು. ಅವತ್ತೆಲ್ಲಿ ಹೋಗಿದ್ದು ಇವ್ರ ನೈತಿಕತೆ? ಸಿದ್ದರಾಮಯ್ಯ ಸಾಹೇಬರು 2008ರಲ್ಲಿ ನಾನು ಶಾಸಕನಾಗಿದ್ದೆ. ಆವಾಗ ಯಾವುದೋ ಒಂದು ಗಲಾಟೆ ಒಳಗಡೆ ಬಾಕ್ಲೇ ಓದಿತಾರೆ. ಅವರು ಬಾಕ್ಲು ಓದು ಭಾಳ ರದ್ದಾಂತ ಮಾಡ್ತಾರೆ ಕಾಂಗ್ರೆಸ್ನವ್ರು. ಬಟ್ಟೆ ಎಲ್ಲ ಹರಿದಾಡ್ಕೊಂಡು ಹೋರಾಟ ಮಾಡ್ತಾರೆ ಕಾಂಗ್ರೆಸ್ನವ್ರು. ಅವತ್ತು ಯಾರನ್ನೊಬ್ಬರು ಸಸ್ಪೆಂಡ್ ಮಾಡಲಿಲ್ಲ. ಅಂದರೆ ರೈಟ್ಸ್ ಅದು. ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದಾಗಲೂ ರೈಟ್ಸು ಹೋರಾಟ ಮಾಡೋದು ಜನಗಳ ಹಕ್ಕಿಗೋಸ್ಕರ. ನಾವು ಕೂಡ ಇದೊಬ್ಬ ಸಚಿವರ ಮೇಲೆ ಬಂದಿರೋಂಥ ಆರೋಪ. ಅದು ನಮ್ಮ ಜಿಲ್ಲೆಯ ಸಚಿವರು, ಅವರೊಬ್ಬ 75 ವರ್ಷ ಅವ್ರಿಗೆ, ರಾಜಣ್ಣ ಅವ್ರಿಗೆ ಒಂದು ಹಿರಿಯ ಸಚಿವರು, ಅವ್ರ ಮೇಲೆ ಆರೋಪ ಬಂದಿರೋದು. ಅವರು ಕ್ಯಾಬಿನೆಟ್ ಸಚಿವರ ಮೇಲೆ ಆರೋಪ ಬಂದಾಗ ಅವರು ಹೋಗಿ ಮುಖ್ಯಮಂತ್ರಿಗಳನ್ನ ಹೇಳಿದ್ದಾರೆ 15 ದಿವಸದಿಂದ. ಅದಾದಮೇಲೆ ಕ್ಯಾಬಿನೆಟ್ಟಲ್ಲಿ ಹೇಳಿದ್ದಾರೆ. ಅದಾದಮೇಲೆ CLP ಮೀಟಿಂಗಲ್ಲೂ ಅವ್ರಿಗೆ ಅವಕಾಶ ಇದೆ. ಆ 3 ಕಡೆ ಹೇಳಿ ನ್ಯಾಯ ಸಿಕ್ಕಿಲ್ಲ ಅಂದಾಗ ಬಂದು ವಿಧಾನಸೌಧದಲ್ಲಿ ಪಾಪ ಪರಿಪರಿಯಾಗಿ ಕೇಳ್ಕೊಳ್ತಾರೆ, ನನಗೆ ನ್ಯಾಯ ಕೊಡಿ ಅಂತ ಸ್ಪೀಕರ್ನ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರು ವೈಯಕ್ತಿಕವಾಗಿ ತಾಂತ ಇದ್ದಾರಾ ಅಂತ. ಅಲ್ಲ, ಯಾಕೆ ರಾಜಣ್ಣವ್ರಿಗೆ ಕಷ್ಟ ಬಂತು? ರಾಜಣ್ಣವ್ರು ಯಾವಾಗಲೂ ಸ್ಟ್ರಾಂಗ್ ಕಲ್ಬಂಡೆ ಥರ ಸಿದ್ದರಾಮಯ್ಯನವ್ರ ಪರ ಇದ್ದಿದ್ದಕ್ಕೆ ಅದಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ರಕ್ಷಣೆ ಮಾಡಬೇಕಾಗಿದೆ. ಯಾರ್ದು? ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿ ಯಾಕೆ ಮಾಡೋಕ್ಕಲ್ಲ? ಹೈಕಮಾಂಡ್ ಬಾಕ್ಸಿಂಗ್ ಬಿಡುತ್ತಲ್ಲಿ ಅಂತ ನಿನ್ನ ಮುಖ್ಯಮಂತ್ರಿ ಇಳಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಮುಖ್ಯಮಂತ್ರಿ ನಡ್ಕೊಂಡು ಈಗ ರಾಜಣ್ಣನ ಬಿಟ್ಬಿಟ್ಟವ್ರು ಪಾಪ. ಅದಕ್ಕೆ ಅವ್ರು ಬಾಯಿ ಬಡ್ಕೊಳ್ತಿದ್ದಾರೆ ಪಾಪ ಬಂದು. ಪಾಪ ಅವರು ಅವರೆಲ್ಲ ಪಕ್ಷದಲ್ಲೂ ಆತ್ಮೀಯವಾಗಿ ಸಂಬಂಧ ಇಟ್ಕೊಂಡಿರೋರು ರಾಜಣ್ಣವರು. ಅವ್ರು ಕಾಂಗ್ರೆಸ್ ಇರ್ಬೋದು, ಅವ್ರು ಎಲ್ಲ ಪಕ್ಷದವ್ರ ಜೊತೆ ಬಾಂಧವ್ಯ ಇದೆ, ಸಂಬಂಧಗಳಿದೆ. ಒಬ್ಬರು ರಾಜಕೀಯವಾಗಿ ಅವರು ಎಲ್ಲರನ್ನೂ ಪ್ರೀತಿ ಮಾಡೋವಂಥವ್ರು. 3 ಜನ DCM ಮಾಡಬೇಕು, ಮುಖ್ಯಮಂತ್ರಿ ಕೂಗಿ ಎಲ್ಲೋ ಒಂದು ಕಡೆ ಚರ್ಚೆ ಬರ್ತಿತ್ತು. ಇದೇ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಕೂಡ ಬೆಳಕಿಗೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಕೈವಾಡ ಇದೆಯಾ ಅಂತ ಹೇಳ್ತಾರೆ. ಇಲ್ಲ, ನಾನು ಹನಿ ಟ್ರ್ಯಾಪ್ ರಾಜಣ್ಣ ಸಾಹೇಬರು ಹೇಳಿದ್ದಾರೆ. ನಾನು ಅದನ್ನು CBI ಕೊಡಬೇಕು, ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು ಅಂತ ನಾವು ಹೋರಾಟ ಮಾಡಿದ್ದು. ಆ ಹೋರಾಟ ಮಾಡೋದಕ್ಕೆ ಹಿಂದೆ ಏನೇನಿದೆ, ರಾಜಕೀಯದ ಅಧಿಕಾರದ ಸಂಚಿದೆ, ಅಧಿಕಾರ ಹಸ್ತಾಂತರ ಮತ್ತು ಅಧಿಕಾರ ದಕ್ಕಬಾರ್ದು ಅನ್ನೋ ಸಂಚಿದೆ. ಅದಕ್ಕೆ ಇವೆಲ್ಲ ತನಿಖೆ ಆಗಬೇಕು ಅಂತೇಳಿ ನಾವು ಕೂಡ ಅದನ್ನು ಡಿಮ್ಯಾಂಡ್ ಮಾಡಿ ಹೋರಾಟ ಮಾಡಿದೆವು ಸ್ಪೀಕರ ಚೇಂಬರಲ್ಲಿ. ಸ್ಪೀಕರ್ ಅವರ ಏಕಾಏಕಿ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ಮಾತು ಕೇಳಿ ಕಾಂಗ್ರೆಸ್ ಪಾರ್ಟಿಯವ್ರನ್ನ ಕೇಳಿಬಿಟ್ಟು ಅವರು ಸಜ್ಜನ ಪಕ್ಷಪಾತವಾಗಿ ನಡ್ಕೋಬೇಕು, ಏಕಪಕ್ಷೀಯವಾಗಿ ನಡ್ಕೋಬಾರ್ದು. ಅವರು ಎಲ್ರಿಗೂ ನಮಗೆ ಸ್ಪೀಕರ್ ಅವ್ರ ಬಗ್ಗೆ ಭಾಳ ಗೌರವ ಆಯಿತು. ನಿನ್ನೆ ಅವ್ರು ನಡ್ಕೊಂಡಿದ್ದ ರೀತಿ ಸಿದ್ದರಾಮಯ್ಯನವ್ರ ಮಾತು ಕೇಳಿ ನಮ್ಮನ್ನು ಸಸ್ಪೆಂಡ್ ಮಾಡಿದ್ದಾರೆ. ಇದು ಡೆಮೋಕ್ರಸಿ ಒಳಗಡೆ ನಂಬಿಕೆ ಇರೋದನ್ನು ಸಾಯಿಸಿದ್ದಾರೆ, ನಮ್ಮ ಧ್ವನಿಯನ್ನು ಸಾಯಿಸಿದ್ದಾರೆ. ನಾನು ಇದನ್ನು ಉಗ್ರವಾಗಿ ವಿರೋಧ ಮಾಡ್ತೇನೆ. ಕಾನೂನು ಮರೆ ಆಮೇಲೆ ನಾನೇ ಕಾನೂನು ಮರೆ. ನನ್ನ ಹಕ್ಕನ್ನು ನಾನು ಕಿತ್ಕೊಳ್ಳೋಕೆ ಯಾವನಿಗೂ ಇಲ್ಲ ರೀ ಪ್ರಪಂಚದಲ್ಲಿ. ಜನ ಓಟಾಕ್ ಆಯ್ಕೆ ಮಾಡಿರೋದು ನಾವು. ಕೇಳ್ರಿ, ನಮ್ಮನ್ನು ಆಯ್ಕೆ ಮಾಡಿರೋದು ನಮ್ಮ ಕ್ಷೇತ್ರದ ಜನ. ನಮ್ಮ ಕ್ಷೇತ್ರದ ಜನಕ್ಕೆ ಅವಮಾನ ಮಾಡಿದ್ದಾರೆ. ಇಡೀ 18 ಕ್ಷೇತ್ರದ ಸಾರ್ವಜನಿಕವಾಗಿ ನಾವು ಆಯ್ಕೆ ಆಗಿರೋಂಥವ್ರು, ನಮ್ಮ ಮತದಾರರಿಂದ ಆಯ್ಕೆ ಆಗಿರೋರು ನಮ್ಮ ಹಕ್ಕನ್ನು ಮಡು ಕಳಿಸಿದ್ದಾರೆ, ನಮಗೆ ಅವಮಾನ ಮಾಡಿದ್ದಾರೆ. ನಮಗೆಲ್ಲ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷಕ್ಕೆ. ಅದಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ನಾನು ವಿಜಯೇಂದ್ರ ಅವರಿಗೆ ಮತ್ತು ಆರ್ ಅಶೋಕ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. 18 ಜನ ಅಮಾನತಾಗೋವರೆಗೂ ನಾವು ಯಾರು ವಿಧಾನಸೌಧಕ್ಕೆ ಬರಲ್ಲ ಅಂತೇಳಿ. ಹಾಗೆ JDS ಅವರು ಕೂಡ ಹೋಗಲ್ಲ ಅಂತ ಅಂದ್ಕೊಂಡಿದ್ದೇನೆ ನಾನು. ಅದರಿಂದ ಅವ್ರು ಏಕಪಕ್ಷೀಯವಾಗಿ ಅವ್ರು ಇಷ್ಟ ಬಂದಂಗೆ ತೊಗ್ಲಕ್ ರಾಜ್ಭಾರ, ಔರಂಗಜೇಬ್ ರಾಜ್ಭಾರ ಮಾಡ್ತೀನಿ ಅಂದರೆ ಸಿದ್ದರಾಮಯ್ಯನವ್ರು ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಮಾಡಿಬಿಟ್ಟವ್ರೆ ಕರ್ನಾಟಕನ. ಅಂದರೆ ಮುಸ್ಲಿಂ ರಾಜ್ಯ ಮಾಡಿಬಿಟ್ಟವ್ರು ಇವರು. ಅಂದರೆ ಕಾಂಗ್ರೆಸ್ ಅವ್ರು ಓಟ್ಗೋಸ್ಕರ, ತುಷ್ಟೀಕರಣಕ್ಕೋಸ್ಕರ ಏನು ಬೇಕಾದ್ರೂ ಮಾಡಿಬಿಟ್ಟವ್ರೆ. ಹಲಾಲ್ ಬಡ್ಜೆಟ್ನ ಅಂತ ಎಲ್ಲರೂ ನಾನು ಮಾತಾಡಲ್ಲ ಅದನ್ನು. ಬಟ್ ತುಷ್ಟೀಕರಣ ರಾಜಕಾರಣನ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ತಳಪಾಯ ಹಾಕ್ಬಿಟ್ಬಿಟ್ಟವ್ರೆ. ಅದರಿಂದ ಇದು ಕರ್ನಾಟಕವನ್ನು ಹಾಳ್ಗೆಡವಿದ್ದಾರೆ. ಅದರಿಂದ 48 ಜನ ಇದ್ದಾರೆ ಅಂತ ಹೇಳ್ತಾರೆ ಸರ್. 48 ಜನ ಅವರೋ, 58 ಜನ ಅವರೋ, 224 ಜನ MLAಗಳವರೋ ಗೊತ್ತಿಲ್ಲ. ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಜುಡಿಷಿಯಲು ಮತ್ತು CBI ಎನ್ಕ್ವೈರಿ ಆಗಬೇಕು ಅಂತ ಡಿಮ್ಯಾಂಡ್ ಮಾಡಿದ್ವಿ. ಕೆಲವೊಂದು ಕಡೆ ರಾಜಕೀಯಕ್ಕೆ ಹನಿ ಟ್ರ್ಯಾಪ್ನ ಉಪಯೋಗಿಸ್ಕೊಂತ ಇದ್ದಾರಾ ಅಂತ. ಅದು ದೌರ್ಬಲ್ಯಗಳನ್ನು ಉಪಯೋಗಿಸ್ಕೊಳ್ಳೋದು ರಾಜಕೀಯದಲ್ಲಿ ಸರಿಗಿಲ್ಲ. ಯಾವುದೇ ವ್ಯಕ್ತಿಯ ದೌರ್ಬಲ್ಯಗಳನ್ನು ರಾಜಕೀಯದ ಗಾಳವಾಗಿ ಬೀಳಿಸೋದು, ಉಳಿಸೋದು ನಾಟ್ ಕರೆಕ್ಟ್. ಐ ಅಗೇನ್ಸ್ಟ್ ದಟ್. ನಾನು ವಿರೋಧ ಮಾಡ್ತೀನಿ. ಶಾಸಕರ ಸುರೇಶ್ ಗೌಡ ಅವರ ಮಾತು ಇದಾಗಿತ್ತು.
ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.